ಸರ್ ಹೇಳಿ. ಇವತ್ತು ತೆರವು ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದೀರಾ. ಇಡೀ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಒಟ್ಟು ಎಷ್ಟು ನಿವೇಶನಗಳನ್ನ ಗುರುತು ಮಾಡಿರುವಂಥದ್ದು? ಈಗ ನಾವು ಜುಲೈ 15ನೇ ತಾರೀಕು ನಾನು ಬೆಂಗಳೂರಿನಲ್ಲಿ ಎಲ್ಲರಿಗೂ ಮನವಿ ಮಾಡಿದೆ. ಸಾರ್ವಜನಿಕ ಜಾಗಗಳಲ್ಲಿ ಸುರಿದಿರುವ ಡೆಬ್ರೀಸು, ಕಳೆ ನಾವು ಪಾಲಿಕೆ ವತಿಯಿಂದ ಕ್ಲೀನ್ ಮಾಡ್ತೇವೆ. ಪಾಲಿಕೆ ಒಂದೇ ಅಲ್ಲ, ಮೆಟ್ರೋ, ಕೆ ರೈಡು, ಹಾಗೆ KADB, BDA, ಬೆಸ್ಕಾಮು ಇವೆಲ್ಲ ಸೇರಿಕೊಂಡು ಸಾರ್ವಜನಿಕ ಜಾಗದಲ್ಲಿ ಇರುವಂಥ ಡೆಬ್ರಿಸ್ ಲೆಗೆಸಿ ಸುಮಾರು ವರ್ಷಗಳಿಂದ ಸುರಿದಿರೋದನ್ನು ನಾವು ಕ್ಲಿಯರ್ ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ಅವರವರ ಸ್ವಂತ ಜಾಗಗಳು, ಖಾಲಿ ನಿವೇಶನಗಳಲ್ಲಿ ಡೆಬ್ರೀಸು ಅಥವಾ ಕಳೆ ಇದ್ದರೆ ತಾವು ಸಾರ್ವಜನಿಕರು ತಮ್ಮ ಜಾಗವನ್ನು ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತೇಳಿ ಜುಲೈ 15ನೇ ತಾರೀಕಿಗೆ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿ ಆಗಸ್ಟ್ 15ರ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂಡಿದ್ದೆ ಎಲ್ಲರಿಗೂ ಕೂಡ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ವಿಷಯವನ್ನು ದಯವಿಟ್ಟು ತಮ್ಮ ಸೈಟನ್ನು ತಾವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಕೇಳಿದರು. ನಾನು ಮಧ್ಯದಲ್ಲೂ ಕೂಡ ಮಾಧ್ಯಮದ ಮುಖಾಂತರ ಮತ್ತು ಸರ್ಕಾರದ ಅಧಿಕೃತ ನೋಟಿಸ್ಗಳ ಮುಖಾಂತರ ಸಾರ್ವಜನಿಕರಿಗೆ ಪದೇ ಮನವಿ ಮಾಡಿದ್ದೇವೆ, ನಿಮ್ಮ ಜಾಗ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ನಮ್ಮ ಮನವಿಗೆ ಹೋಗೊಟ್ಟು ಸುಮಾರು ಸಾವಿರಾರು ಜನ ಅವರ ಸೈಟ್ಗಳನ್ನು ಕ್ಲೀನ್ ಮಾಡಿಕೊಂಡಿದ್ದಾರೆ. ಅವರಿಗೆ ಬೆಂಗಳೂರಿನ ಜನಗಳ ಪರವಾಗಿ, ಪಾಲಿಕೆ ಪರವಾಗಿ, GBA ಹಾಗೂ ಸರ್ಕಾರದ ಪರವಾಗಿ ಅನಂತ ಧನ್ಯವಾದಗಳು. ಬೆಂಗಳೂರಿನ ಸುಧಾರಣೆಗೆ ಅವರು ಒಂದು ಅಳಿಲು ಸೇವೆ ಮಾಡಿ ಕೈ ಜೋಡಿಸಿದ್ದಕ್ಕೆ ಯಾರು ಸೈಟ್ಗಳನ್ನು ಕ್ಲೀನ್ ಮಾಡಿಕೊಂಡಿದ್ದಾರೆ ಅವರಿಗೆ ಇಡೀ ಜನಗಳ ಪರವಾಗಿ, ಸರ್ಕಾರದ ಪರವಾಗಿ ಧನ್ಯವಾದ. ಆದರೆ ಕೆಲವರು ಅವರ ಸೈಟು ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾವು ಪದೇ ಹೇಳ್ತಾನೆ ಇದ್ದೀವಿ. ಈಗ 1.5 ತಿಂಗಳಾಯಿತು, ಆದರೂ ಕೂಡ ಒಂದು 70% ಜನ ಕ್ಲೀನ್ ಮಾಡ್ಕೊಂಡಿಲ್ಲ. 30-40% ಜನ ಮಾಡ್ಕೊಂಡಿದ್ದಾರೆ, ಉಳಿದವರು ಮಾಡ್ಕೊಂಡಿಲ್ಲ. ಅವರು ಆಯಿತು ಈಗ ಮಾಡೋದಕ್ಕೆ ಶುರು ಮಾಡಿದ್ದೀವಿ, ಇನ್ನೂ ಸ್ವಲ್ಪ ಸಮಯ ಬೇಕು ಅಂದಮೇಲೆ ಆಗಸ್ಟ್ 15ಕ್ಕೆ ಇದ್ದಿದ್ದ ಡೆಡ್ಲೈನನ್ನು ಆಗಸ್ಟು 23ರವರೆಗೂ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ವಿ. ಅದಾಗಿ ಈಗ ಇನ್ನೂ ಒಂದು 4-5 ದಿನ ಕಳೆದು ಇವತ್ತು ಆಗಸ್ಟ್ 27, ಅಲ್ಲಿಗೆ ನಾವು ಅನೌನ್ಸ್ ಮಾಡಿ 1.5 ತಿಂಗಳು ಆಗ್ತಾ ಬಂತು. 1.5 ತಿಂಗಳು ಆಗಿದೆ. 1.5 ತಿಂಗಳು ಸಮಯ ಕೊಟ್ಟರು ಕೂಡ ಕೆಲವರು ಮಾಡ್ಕೊಂಡಿದ್ದಾರೆ, ಕೆಲವರು ಮಾಡ್ಕೊಂಡಿಲ್ಲ. ಈಗ ನಾವು ಸರ್ಕಾರ ಹೇಳಿದ ಪ್ರಕಾರ ನಾವು ನಮ್ಮ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ತವ್ಯದಲ್ಲಿ ನಾವು ವೈಫಲ್ಯ ಆದಂಗೆ ಆಗುತ್ತೆ, ಫೇಲ್ ಆದಂಗೆ ಆಗುತ್ತೆ. ಜೊತೆಗೆ ನಮ್ಮ ಮಾತು ನಾವೇ ನಡ್ಕೊಳ್ಳಿಲ್ಲ ಅಂದರೆ ಜನನು ನಮಗೆ ಎಲ್ಲಿ ಗೌರವ ಕೊಡ್ತಾರೆ? ಈಗ ಸೈಟ್ ಕ್ಲೀನ್ ಮಾಡ್ಕೊಂಡವ್ರು ಹೇಳ್ತಾರೆ ನಾನು ಮಾಡ್ಕೊಂಡಿದ್ದೀನಿ, ನನ್ನ ಪಕ್ಕದ ಸೈಟ್ನವರು ಮಾಡಿಲ್ಲ, ಇದ್ರ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಾ ಅಂತ ನನಗೆ ದಿನನಿತ್ಯ ಇಮೇಲ್ಗಳು ಬಂಬಾರ್ಡ್ ಮಾಡ್ತಾ ಇದ್ದಾರೆ. ಬೇರೆಯವರು ಮನೆ ಕಟ್ಕೊಂಡಿರೋರು ನಮ್ಮ ಪಕ್ಕದ ಸೈಟು ಖಾಲಿ ಸೈಟ್ ಇದೆ, ಅಲ್ಲಿ ಎಲ್ಲ ಡೆಬ್ರಿಸ್ ಸುರಿದಿದ್ದಾರೆ, ಕಳೆ ಬೆಳ್ಕೊಂಡಿದೆ, ನೊಣ, ಸೊಳ್ಳೆ, ಹಾವು, ಹೆಗ್ಗಣ ಇವೆಲ್ಲ ಬೀದಿ ನಾಯಿಗಳು ತುಂಬಿಕೊಂಡು ನಮಗೆ ವಾಸ ಮಾಡೋಕ್ಕೆ ಆಗ್ತಾ ಇಲ್ಲ, ಇದ್ರ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಸಾರ್ವಜನಿಕರು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳಿದ ಪ್ರಕಾರ ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು ಅದರೊಳಗಡೆ ಯಾರು ಮಾಡ್ಕೊಳ್ಳಿಲ್ಲ ಅಂತಹ ಖಾಲಿ ಸೈಟ್ಗಳನ್ನು ಕ್ಲೀನ್ ಮಾಡುವಂಥ ಪ್ರಕ್ರಿಯೆ ನಾವು ಇವತ್ತು ನಮ್ಮ ವಿಧಾನಸಭೆ ಸದಸ್ಯರು ಶ್ರೀಯುತ ಹ್ಯಾರಿಸ್ ಅವರು ಹಾಗೂ BDA ಅಧ್ಯಕ್ಷರು ಅವರ ಕ್ಷೇತ್ರದಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಬೆಂಗಳೂರಿನ ಎಲ್ಲ 5 ಕಾರ್ಪೊರೇಷನಲ್ಲೂ ಕೂಡ ಇವತ್ತು ನಾವು ಒಂದೇ ಅಟ್ ಎ ಟೈಮ್ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಖಾಲಿ ಸೈಟ್ಗಳನ್ನು ಸ್ವಚ್ಛ ಮಾಡುವಂಥ ಕೆಲಸ. ಯಾಕೆ ಖಾಲಿ ಸೈಟ್ ಮಾಡಬೇಕು? ಬೆಂಗಳೂರು ಸುಧಾರಣೆ ಆಗಬೇಕು ಅನ್ನೋದು ಎಲ್ಲರ ಆಸೆ, ಎಲ್ಲರ ಒತ್ತಡ. ಇದರಲ್ಲಿ ರೋಡ್ ಸೈಡಲ್ಲಿ ಬಿದ್ದಿರುವಂಥ ಏನು ಡೆಬ್ರೀಸನ್ನು ನಾವು ಕ್ಲೀನ್ ಮಾಡ್ತೇವೆ. ಆದರೆ ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ, ಆರೋಗ್ಯ ಸುಧಾರಣೆ ಆಗಬೇಕು ಅಂದರೆ, ಹಾವು, ಹೆಗ್ಗಣ, ಇಲಿ ಮತ್ತು ಸೊಳ್ಳೆ ಕಾಟ ಕಡಿಮೆ ಆಗಬೇಕು ಅಂದರೆ ಪಬ್ಲಿಕ್ ಜಾಗನೂ ಕ್ಲೀನ್ ಆಗಬೇಕು, ಪ್ರೈವೇಟ್ ಸೈಟ್ಗಳು ಕೂಡ ಕ್ಲೀನ್ ಆಗಬೇಕು. ಆ ಕಾರಣಕ್ಕಾಗಿ ಇವತ್ತು ಇದಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗ ನೀವೇನು ಮಾಡಿದ್ದೀರಾ ಅಂದರೆ
ಸರ್ಕಾರ ಏನು ಮಾಡಿದೆ ಅಂತ ತಾವು ಕೇಳ್ಬೋದು. ಈಗ ನಾವು ಚಾಲನೆ ಕೊಟ್ಟ ಆದಮೇಲೆ ಇಲ್ಲಿವರೆಗೂ ಕೂಡ GBA ವತಿಯಿಂದ ಸುಮಾರು 67,152 ಟನ್ನು 67,152 ಟನ್ನು ಅಷ್ಟು ಡೆಬ್ರೀಸನ್ನು ನಾವೀಗ ರಿಮೂವ್ ಮಾಡಿದ್ದೇವೆ. ನಮ್ಮ ಜೊತೆಗೆ BDN ಅವರು ಕೂಡ 51,323 ಟನ್ನು BDN ಅವರು ಕೂಡ ಡೆಬ್ರೀಸನ್ನು ರಿಮೂವಲ್ ಮಾಡ್ತಾ ಇದ್ದಾರೆ BDA ಜಾಗಗಳಲ್ಲಿ. ಸೊ GBN ಮಾಡ್ತಾ ಇದೆ, BDN ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಬೆಸ್ಕಾಂನವರು ನಮಗೆ ಒಳ್ಳೆ ಸಹಕಾರವನ್ನು ಕೊಟ್ಟು ಸುಮಾರು 1,500 ಡೆಡ್ ಪೋಲ್ಗಳು, ಐಡಲ್ ಪೋಲ್ಸು 1,588 ರೋಡಲ್ಲೇ ಡಮ್ಮಿ ಪೋಲುಗಳು ಎಲ್ಲೆಲ್ಲಿ ನಿಂತಿದ್ವು ಮಲಗಿದ್ವು ಅವುಗಳನ್ನೆಲ್ಲ ತೆರವು ಮಾಡಿದ್ದಾರೆ ಬೆಸ್ಕಾಂನವರು ಕೂಡ. ಮತ್ತು ಅವ್ರದ್ದು ಟ್ರಾನ್ಸ್ಫಾರ್ಮರ್ ಸುತ್ತ ಇದ್ದಿದ್ದ ಡೆಬ್ರೀಸನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಬೆಸ್ಕಾಂನವರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಮೆಟ್ರೋದವರು ನಮಗೆ ಸಹಕಾರ ಕೊಟ್ಟು ಅವರು ಸುಮಾರು 2,143 ಕ್ಯೂಬಿಕ್ ಮೀಟರ್ ಅಷ್ಟು ಡೆಬ್ರೀಸನ್ನು ಅವರ ಕನ್ಸ್ಟ್ರಕ್ಷನ್ ಸೈಟ್ಗಳಿಂದ ರಿಮೂವ್ ಮಾಡಿದ್ದಾರೆ. KRIDನವರು ಮಾಡಿದ್ದಾರೆ. KIADBನವರು 2,880 ಟನ್ ರಿಮೂವ್ ಮಾಡಿದ್ದಾರೆ. ಈ ತರಹ ಎಲ್ಲ ನಾವು BDA, ಬೆಸ್ಕಾಂ, ಮೆಟ್ರೋ, BWSSB, KIDB, KRID, NHAI ಇಷ್ಟು ಸೇರಿಸಿದ್ರೆ 1,22,732 ಟನ್ನು ಡೆಬ್ರೀಸನ್ನು ಸಾರ್ವಜನಿಕ ಜಾಗಗಳಿಂದ ನಾವು ತೆಗೆದಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.